ವಾಟ್ ಈಸ್ ದ ಲಾಂಗೆಸ್ಟ್ ರಿವರ್ ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಆಫ್ರಿಕಾ? ಓಕೆ, ಕಾಂಗೋನ, ನೈಜರ್ ರಿವರ, ನೈಲ್ ರಿವರ, ಜಾಂಬೇಜಿ ರಿವರ ಅಂತ ಹೇಳ್ತಾರೆ. ಯಾವುದಿರ್ಬೋದು ಗೆಸ್ ಮಾಡ್ತಾಯಿದ್ರೆ 1 2 3 ಸೆಕೆಂಡ್ಸು. ಓಕೆ ಫೈನ್, ನಾನೇ ಹೇಳ್ತಾ ಹೋಗ್ತೀನಿ ನೋಡಿ. ಆನ್ಸರ್ ಬಂದು ಲಾಂಗೆಸ್ಟ್ ರಿವರ್ ಇನ್ ಆಫ್ರಿಕಾ ಯಾವುದು ಅಂದರೆ ಅದು ನೈಲ್ ನದಿ ಆಗಿದೆ. ಓಕೆ, ನೈಲ್ ನದಿ ಬಗ್ಗೆ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ. ಏನಂತ ಅಂದರೆ ಈ ನೈಲ್ ನದಿ ಏನಿದೆ ಇಲ್ಲಿ ಒಂದು ಜಾಗದಲ್ಲಿ ಹುಟ್ಟುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲೊಂದು ಜಾಗದಲ್ಲಿ ಹುಟ್ಟುತ್ತೆ. ಆ ಜಾಗ ಯಾವುದು ಅಂದರೆ ಲೇಕ್ ತಾನ. ಆಯಿತಾ, ತಾನ ಅನ್ನೋ ಲೇಕಲ್ಲಿ ಒರಿಜಿನೇಟ್ ಆಗುವಂಥದ್ದು. ಇದು ಇಥಿಯೋಪಿಯಾ ದೇಶದಲ್ಲಿ ಇರುವಂಥದ್ದು. ಓಕೆ, ಇಥಿಯೋಪಿಯಾ ದೇಶ. ಇಲ್ಲಿ ಹುಟ್ಟುವಂಥ ಸಂದರ್ಭದಲ್ಲಿ ಇದು ಏನಾಗುತ್ತೆ, ಬ್ಲೂ ನೈಲ್ ಅಂತ ಕರೀತಾರೆ ಇದನ್ನು. ಓಕೆ, ಇಲ್ಲೊಂದು ಲೇಕ್ ಇದೆ, ಇಲ್ಲಿ ಲೇಕ್ ವಿಕ್ಟೋರಿಯಾ ಅಂತ ಹೇಳ್ತಾರೆ. ಈ ಲೇಕ್ ವಿಕ್ಟೋರಿಯಾ ಜಾಗದಿಂದ, ಈ ಲೇಕ್ ವಿಕ್ಟೋರಿಯಾ ಬಂದು 3 ಕಂಟ್ರಿಗಳಿಂದ ಆವೃತಗೊಂಡಿರೋದು. ಅಂದರೆ 3 ಕಂಟ್ರಿಗಳಲ್ಲಿ ಅದು ಸ್ಪ್ರೆಡ್ ಆಗಿದೆ. ಈ ಥರ ಸ್ಪ್ರೆಡ್ ಆಗಿರುವಂಥದ್ದು. ಒಂದು ಉಗಾಂಡ, ಇನ್ನೊಂದು ಕೀನ್ಯಾ, ಇನ್ನೊಂದು ತಂಜಾನಿಯಾ. ಇಲ್ಲಿರುವಂಥ ಲೇಕು, ಇಲ್ಲಿಂದ ಒಂದು ರಿವರ್ ಒರಿಜಿನೇಟ್ ಆಗುತ್ತೆ. ಆ ರಿವರ್ನ ಹೆಸರು ಬಂದು ವೈಟ್ ನೈಲ್ ಆಗಿರುತ್ತೆ. ಓಕೆ ಫೈನ್. ಸೊ ಇಲ್ಲಿ ನೋಡ್ಬೋದು, ಏನು ನೋಡಿ, ಇಲ್ಲಿ ಲೇಕ್ ವಿಕ್ಟೋರಿಯಾ ಇದೆ, ಇಲ್ಲಿಂದ ವೈಟ್ ನೈಲು ಒರಿಜಿನೇಟ್ ಆಗ್ತಾ ಇದೆ. ಇಲ್ಲಿ ಲೇಕ್ ತಾನ ಇದೆ, ಇದು ಇಥಿಯೋಪಿಯಾದಲ್ಲಿರುವಂಥದ್ದು, ಇಲ್ಲಿಂದ ಬ್ಲೂ ನೈಲ್ ಒರಿಜಿನೇಟ್ ಆಗ್ತಾ ಇದೆ. ಇವೆರಡು ಒಂದು ಪ್ರದೇಶದಲ್ಲಿ ಕೂಡಿದಾಗ ಮುಂದೆ ಸಾಗುವಂಥ ನದಿನ ನಾವು ನೈಲ್ ಅಂತ ಹೇಳ್ತೀವಿ. ಇದು ಎಲ್ಲಿ ಕೂಡ್ತಾ ಇದೆ ಅಂತಂದರೆ ಈ ಜಾಗದ ಹೆಸರು ಖಾರ್ತೂಮ್ ಅಂತ. ಓಕೆ, ಈ ಖಾರ್ತೂಮ್ ಜಾಗ ಏನು ಅಂತಂದರೆ ಸೂಡಾನ್ನ ಕ್ಯಾಪಿಟಲ್. ಸೂಡಾನ್ ಕ್ಯಾಪಿಟಲ್ ಯಾವುದು ಅಂತ ಅಂದರೆ ಖಾರ್ತೂಮು. ಇಲ್ಲಿಂದ ಅದು ನೈಲ್ ನದಿಯಾಗಿ ಹರಿದುಕೊಂಡು ಹೋಗುತ್ತೆ. ಹೀಗೆ ಹರಿದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಲ್ಲೊಂದು ಡ್ಯಾಮ್ನ ನಿರ್ಮಿಸಿದ್ದಾರೆ. ಈ ಡ್ಯಾಮ್ನ ಹೆಸರು ಆಸ್ವಾನ್ ಡ್ಯಾಮ್ ಅಂತ. ಓಕೆ ಫೈನ್. ನಂತರ ನೋಡಿ, ಆಸ್ವಾನ್ ಡ್ಯಾಮ್ನ ಮುಂದೆ ಹೋಗ್ತಾ ನಮಗೊಂದು ಏನು ಲೇಕ್ ಸಹ ಸಿಗುತ್ತೆ. ಫೈನ್, ಇಲ್ಲೊಂದು ಲೇಕ್ ಇದೆ. ಈ ಲೇಕ್ನ ಹೆಸರು ಬಂದು ನಾಸಿರ್ ಲೇಕ್. ಆಯಿತಾ, ಫೈನ್. ಹೀಗೆ ಮುಂದೆ ಹೋಗ್ತಾ ಇದು ಎಲ್ಲಿ ಎಂಡ್ ಆಗುತ್ತೆ ಅಂತಂದರೆ ಈ ಒಂದು ಜಾಗ ಯಾವೊಂದು ಸೀಗೆ ಎಂಡ್ ಆಗ್ತಾ ಇದೆ ಅಂದರೆ ಇದು ಮೆಡಿಟೇರಿಯನಿಯನ್ ಸಿ. ಆಯಿತಾ, ಮೆಡಿಟೇರಿಯನಿಯನ್ ಸೀಗೆ ಇದು ಎಂಡ್ ಆಗ್ತಾ ಇರೋವಂಥದ್ದು. ಇಲ್ಲಿ ಎಂಡ್ ಆಗ್ತಾ ಇರೋದೇನೋ ಗೊತ್ತಾಯಿತು. ಬಟ್ ಇಲ್ಲಿ ಎಂಡ್ ಆಗಬೇಕಾದ್ರೆ ಈ ಮೌತಲ್ಲಿ ಒಂದು ಸಿಟಿ ಇದೆ, ಪೋರ್ಟ್ ಸಿಟಿ. ಆಯಿತಾ, ಇವಾಗ ಮಂಗಳೂರು ಥರ ಒಂದು ಪೋರ್ಟ್ ಸಿಟಿ ಅಂತ ಹೇಳ್ತೀನಿ. ಈ ಒಂದು ಪೋರ್ಟ್ ಸಿಟಿಯ ಹೆಸರು ಬಂದು ಅಲೆಕ್ಸಾಂಡ್ರಿಯಾ. ಓಕೆ ಫೈನ್. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಏನಂತ ಹೇಳಿದೆ, ನೈಲ್ ನದಿ ಆಫ್ರಿಕಾದಲ್ಲೇ ಅತಿ ಉದ್ದವಾಗಿರುವಂಥ ನದಿ. ಎಲ್ಲಿ ಹುಟ್ಟುತ್ತಾ ಇದೆ, 2 ಭಾಗವಾಗಿ ಹುಟ್ಟುತ್ತೆ, ಸ್ಟ್ರೀಮ್ಸ್ ಅಂತ ಹೇಳ್ಬೋದು. ಅದು ಒಂದು ಸ್ಟ್ರೀಮ್ ಬಂದು ಲೇಕ್ ವಿಕ್ಟೋರಿಯಾಯಿಂದ ಸ್ಟಾರ್ಟ್ ಆಗುತ್ತೆ ವೈಟ್ ನೈಲ್ ಆಗಿ. ಲೇಕ್ ವಿಕ್ಟೋರಿಯಾ 3 ಕಂಟ್ರಿಗಳಿಂದ ಆವೃತಗೊಂಡಿರುವಂಥದ್ದು, ಉಗಾಂಡ, ಕೀನ್ಯಾ, ತಂಜಾನಿಯಾ. ಓಕೆ, ನಂತರ ಲೇಕ್ ತಾನ ಇಥಿಯೋಪಿಯಾ, ಇಲ್ಲಿಂದ ಬ್ಲೂ ನೈಲ್ ಆಗಿ ಹರಿಯುತ್ತೆ. ಇವೆರಡು ವೈಟ್ ನೈಲ್, ಬ್ಲೂ ನೈಲ್ ಎಲ್ಲಿ ಒಂದು ಜಾಯ್ನ್ ಆಗುತ್ತೆ ಅನ್ನೋದಾದರೆ ಸುಡಾನ್ನ ಕ್ಯಾಪಿಟಲ್ ಖಾರ್ಟೂಮ್ನಲ್ಲಿ. ಈ ಖಾರ್ಟೂಮ್ನ ನಂತರ ಬ್ಲೂ ನೈಲ್, ವೈಟ್ ನೈಲ್, ನೈಲ್ ನದಿಯಾಗಿ ಹರಿಯುತ್ತೆ. ಇದರ ಮಧ್ಯೆ ಹರಿಯುವಾಗ ನಮಗೆ ನಾಸಿರ್ ಲೇಕ್ ಕಂಡುಬರುತ್ತೆ, ಅಸ್ವಾನ್ ಡ್ಯಾಮ್ ಕಂಡುಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಈಜಿಪ್ಟ್ ಮುಖಾಂತರ ಸಾಗುವಂಥ ಸಮಯದಲ್ಲಿ ಇಲ್ಲೊಂದು ಈಜಿಪ್ಟ್ನ ಕ್ಯಾಪಿಟಲ್ ನಗರ ಇದೆ, ಕೈರೋ. ಈಜಿಪ್ಟ್ನ ಕ್ಯಾಪಿಟಲ್ ಕೈರೋ ಮುಖಾಂತರ ಸಹ ಈ ಒಂದು ನೈಲ್ ನದಿ ಹರಿಯುವಂಥದ್ದು. ಮುಂದೆ ಸಾಗ್ತಾ ಮೌತಲ್ಲಿ ಅಂದರೆ ಮೆಡಿಟೇರಿಯನಿಯನ್ ಸೀಗೆ ಸೇರುವಂಥ ಸಂದರ್ಭದಲ್ಲಿ ಅಲ್ಲೊಂದು ಪೋರ್ಟ್ ಸಿಟಿನೂ ಕಾಣ್ಬೋದು. ಅದರ ಹೆಸರು ಬಂದು ಅಲೆಕ್ಸಾಂಡ್ರಿಯಾ. ಓಕೆ ಫೈನ್ ಸ್ನೇಹಿತರೆ, ಇಷ್ಟು ನೈಲ್ ನದಿ ಏನಿದೆ ಇದರ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ನಾನು ಹೇಳ್ಬೋದು. ಓಕೆ ಫೈನ್. ಸರಿ, ಹಾಗಿದ್ದರೆ ನೆಕ್ಸ್ಟು ಏನು ನೋಡ್ಬೋದು ನಾವಿಲ್ಲಿ, ಮೌಂಟ್ ಕಿಲಿಮಂಜಾರೋ.